ನಮಸ್ಕಾರ. ಏನಪ್ಪ ಅಂದರೆ ನೋಡಿ, ಇದೇ ನಮ್ಮ ಕಟ್ಟೆ, ಮಳವಳ್ಳಿ ತಾಲೂಕು ಚಂದಹಳ್ಳಿ ಗ್ರಾಮದಲ್ಲಿ ಇರುವಂಥ ಜಾಗ. ಇದು ಅಂಕೆಬಾಯಿ ಕಟ್ಟೆ ಅಂತ ನಾವು ಹಿಂದಿನ ಪುರಾತನ ಕಾಲದ ಕಟ್ಟೆ. ಇದು ಯಾಕೆಂದರೆ ಇಲ್ಲಿ ನಾವು ಕೂಡ ನೀರು ಕುಡಿದಿದ್ದೀವಿ, ನಮ್ಮ ಪ್ರಾಣಿ ಪಕ್ಷಿಗಳು ಕೂಡ ನೀರು ಕುಡಿದಿದೆ, ನಮ್ಮ ಮನೆ ದನಕರರು ಕೂಡ ಸಹ ನೀರು ಕುಡಿದಿದೆ. ಯಾಕೆ ವಿಚಾರ ಯಾಕೆಂದರೆ ನನಗೆ ಗೊತ್ತಿರೋದನ್ನ ಹೇಳ್ತಾ ಇದ್ದೀನಿ. ಇದು ಸಂಪೂರ್ಣವಾಗಿ ನಮ್ಮ ಹಿರಿಯರು ಕಟ್ಟಿದಂಥ ಕಟ್ಟೆನ ಇವತ್ತು ಅಕ್ರಮವಾಗಿ ಹಾಳು ಮಾಡುವಂಥ ಅಯೋಗ್ಯ ನನ್ನ ಮಗ ಬಂದಿಲ್ಲಿ ಅಯೋಗ್ಯ ಕೆಲಸ ಮಾಡಿದ್ದಾನೆ. ನೋಡಿ ಇವತ್ತು ತೋರಿಸ್ತಾ ಇದ್ದೀನಿ ನೋಡಿ, ಈ ಕಟ್ಟೆ ಫುಲ್ಲಾಗಿ ನೀರು ತುಂಬಿ ಹೋಗುವಂಥ ಜಾಗನ ಮುಚ್ಚಿದ್ದಾನೆ, ಆಯಿತಾ. ಇಲ್ಲಿ ದನಕರ ಬರೋಕ್ಕೂ ಕೂಡ ಇಲ್ಲಿ ಒಂದು ಇಳಿದಾರ ದಾರಿ ಮಾಡಿದ್ದಾರೆ. ಆ ದಾರಿಲಿ ಕೂಡ ನಾನು ತೋರಿಸ್ತೀನಿ ಇವಾಗ. ನೋಡಿ ವೀಕ್ಷಕರೇ, ಮುಂದೆ ನೋಡಿ, ಹಂಗೆ ಮುಂದಕ್ಕೆ ಹೋಯ್ತಾರೆ, ಬರೀ ನೋಡಿ. ಈ ದಾರಿಯಲ್ಲಿ ದನಕರುಗಳು ಬಂದು ಕುಡಿದು, ಎಮ್ಮೆಗಳು ಬಂದರೆ ನೀರಲ್ಲೆಲ್ಲ ಸ್ನಾನ ಮಾಡಿ ಸಂತೋಷವಾಗಿ ಹೋಗ್ತಿದ್ದಂಥ ಜಾಗ ಇದು. ಈ ಇಂಥ ಜಾಗನ ಹಾಳು ಮಾಡಿ ಕೊನೆಗೆ ಸಾರ್ವಜನಿಕವಾಗಿ ಇವನ ತೋಟದಲ್ಲಿ ಬರುವಂಥ ಗಲೀಜು, ಯಾವುದೋ ತೆಂಗಿನ ಮಟ್ಟೆ ಇರ್ಬೋದು, ಇನ್ನೊಂದಿರ್ಬೋದು, ಮತ್ತೊಂದಿರ್ಬೋದು, ನನ್ನ ಬಲಭಾಗದಲ್ಲಿ ವೀಕ್ಷಣೆ ಮಾಡಿ ಅವನ ತೋಟದಲ್ಲಿ ಸಿಗುವಂಥ ವೇಸ್ಟೇಜ್ನ ತಂದು ಈ ಜಾಗದಲ್ಲಿ, ಯಾಕೆ ಪುಕ್ಷಟೆ ಇದೆ ಜಾಗ ಇದು ಅವ್ರ ಅಪ್ಪಂದು, ತಂದಿಲ್ಲಿ ಹಾಕಿ ಸುಟ್ಟಾಕಿ ಇಲ್ಲಿ ಗಲೀಜು ಮಾಡೋದು. ಇಲ್ಲಿಂದ ವೇಸ್ಟೇಜ್ ಎಲ್ಲ ಹೋಗಿ ಕಟ್ಟೆಗೆ ಹೋಗಿ ತುಂಬಿಕೊಂಡು ಕಟ್ಟೆ ನೀರೆಲ್ಲ ಹಾಳಾಗಬೇಕು. ಇಂಥ ಕೆಲಸ ಮಾಡಿದ್ದಾರೆ ನೋಡಿ. ವೀಕ್ಷಣೆ ಮಾಡಿ ವೀಕ್ಷಕರೇ, ಬಲಭಾಗದಲ್ಲಿರುವಂಥದ್ದು ನೋಡಿ, ಅವನ ತೆಂಗಿನ ತೋಟದಲ್ಲಿರುವಂಥ ಗರಿಗಳು ಕಾಣಿಸ್ತಾ ಇದೆ ನಿಮಗೆ. ಇಲ್ಲಿ ಗೊರ್ಮಟ್ಟೆ ಎಲ್ಲ ತೋರಿಸೋದು ನೋಡಿ, ಇದೆಲ್ಲ ಅವನದೇ, ಪಕ್ಕದ್ದೇ ಅವನ ತೋಟ. ಇಲ್ಲೆಲ್ಲ ತಂದು ಹಾಳು ಮಾಡಿದ್ದಾನೆ ನೋಡಿ. ನೀವೇ ವೀಕ್ಷಣೆ ಮಾಡಿ, ನಾವು ಹಿಂದೆ ಇಲ್ಲ. ಸ್ಥಳೀಯರು ಇಲ್ಲಿ ಜಯಮ್ಮ ಅಂತ ಬಂದಿದ್ದಾರೆ, ಬನ್ನಿ ಅಮ್ಮ, ಅವ್ರು ಕೂಡ ಇಲ್ಲಿ ಸಿಕ್ಕಿದ್ರು. ಅಮ್ಮ, ನೀವು ಈ ಕಟ್ಟೆ ವಿಚಾರವಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಮ್ಮ? ಸುತ್ತ ಕಾಡಿಗೆ ಬಂದ ಎಮ್ಮೆ ದನ ಆಡು ಕುರಿ ಎಲ್ಲ ನೀರು ಕುಡಿತಾ ಇದ್ವು. ಇಲ್ಲಿ ಹತ್ತಿ ಮರ ಇತ್ತು. ಹತ್ತಿ ಮರ ಆಯ್ತು, ಇವಾಗಲೂ ಆಯ್ತಾ? ಅದಾಗ ಸುತ್ತ ಇನ್ನೂ ಆ ಕಡೆ ಎಲ್ಲ ಕಲ್ಲೆಲ್ಲ ಕಿತ್ಕೊಂಡು ಆ ಕಡೆ ಎಲ್ಲ ರೋಡ್ ತೆಗ್ಬಿಟ್ಟವ್ರೆ. ಸುಮಾರು ನೀವು ನೋಡ್ದಂಗೆ ಇದು ಸುಮಾರು ಎಷ್ಟಾಗ್ಲಾಯ್ತಮ್ಮ ರೋಡು? ಅಲ್ಲಿವರೆಗೂ ಬರೋದು ಸುಮಾರು ಒಂದು 15 ಅಡಿ ಇತ್ತಾ? 20 ಅಡಿ ಅಂತ? 20 ಅಡಿ ಅಗಲವಾದ ಜಾಗದಲ್ಲಿ ಹಿಂದೆ ಇತ್ತು. ಇವತ್ತು ಯಾರೋ ರೆಡ್ಡಿ ಅಕ್ರಮವಾಗಿ ಇವತ್ತು ಇದೆಲ್ಲನೂ ಆಕ್ರಮಿಸ್ಕೊಂಡ್ಬಿಟ್ಟಿದ್ದಾನೆ. ರೆಡ್ಡಿ ಬಂದು ಯಾವುದೋ ಹೊರ ರಾಜ್ಯದವನವನು, ನಿಮ್ಮ ಕರ್ನಾಟಕ ರಾಜ್ಯದವನಲ್ಲ ಅವರು, ಹೊರ ರಾಜ್ಯ ಆಂಧ್ರ ಪ್ರದೇಶದ ರೆಡ್ಡಿ. ಅಯೋಗ್ಯ ಕಕ್ಕ ತಿಂತಾನೆ, ಅಧಿಕಾರಿಗಳು ಕಕ್ಕ ತಿಂತಾರೆ. ಇನ್ನೂ ಇಂಥ ಅಲ್ಕ ಕೆಲಸ ಮಾಡಿದ್ದಾರೆ ಅವರು. ಇವ್ರ ಬಗ್ಗೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಮ್ಮ? ಏನು ಹೇಳಕ್ಕೆ ಅಂದರೆ ಮಾಮೂಲಿ ಜಾಗದಂಥ ಜಾಗ ಬಿಡಬೇಕು. ಹಾಂ, ಇವ್ರಿಗೆ ಶಿಕ್ಷೆ ಆಗ್ಬೇಕಾ ಬೇಡವಾ? ಅಷ್ಟೇ, ಶಿಕ್ಷೆ ಆಗೋದು. ಅಮ್ಮ, ಈಗ ನಿಮ್ಮ ಪರವಾಗಿ ನಾವು ನಿಂತಿದ್ದೀವಿ, ನಿಮ್ಮ ಗ್ರಾಮದ ಪರವಾಗಿ ನಾವು ನಿಂತಿದ್ದೀವಿ. ನಿಮ್ಮ ಕೆಲವು ಗ್ರಾಮದಲ್ಲಿ ಅಯೋಗ್ಯರಿಂದ ಇದೆಲ್ಲ ಆಗಿರೋದು ಅಂತ ಮಾಹಿತಿ ಬಂತು. ಬಂದ್ರೆ ನಾನೇ ಕೇಳ್ತೀನಿ ಬಿಡಿ, ಅಲ್ಲಿವರೆಗೂ ಬಿಡಬೇಕು. ಹಾಂ, ಅದೆಲ್ಲ ಕೇಳಿಸ್ಬಿಟ್ಟು ಆಯ್ತು. ಇವತ್ತು ಸರ್ವೆ ಅಧಿಕಾರಿಗಳು ಬರ್ತಾರೆ, ಪೊಲೀಸವರು ಬರ್ತಾರೆ, DC ಅವರು ಕೂಡ ಇಲ್ಲಿಗೆ ಬರ್ತಾರೆ. ಯಾಕೆ ಪರಿಶೀಲನೆ ಮಾಡಬೇಕು ಎಲ್ಲರಿಗೂ, ಅವ್ರಿಗೂ ಕೂಡ ಮಾಹಿತಿ ಕೊಟ್ಟಿದ್ದೀವಿ. ಇದನ್ನು ದೊಡ್ಡ ಮಟ್ಟಕ್ಕೆ ತೊಗೊಂಡೋಗ್ತೀವಿ, ಬಿಡಲ್ಲ. ಯಾಕೆ ಈ ಕಟ್ಟೆಗೆ ಪ್ರತಿನಿತ್ಯ ನೀರು ತುಂಬುವಂಥ ಕೆಲಸನ ನಾವು ಮಾಡೇ ಮಾಡ್ತೀವಿ. ಇದೆಲ್ಲ ಶುದ್ಧಪಡಿಸಿ ಈ ಗಿಡ ಕಟ್ಟೆಗಳೆಲ್ಲ ನಾವೇ ಕ್ಲೀನ್ ಮಾಡಿ, ನಮ್ಮ ತಂಡ ಕ್ಲೀನ್ ಮಾಡಿ ಅದಕ್ಕೆ ಪ್ರತಿನಿತ್ಯ ನೀರು ತುಂಬುವಂಥ ಕೆಲಸ ಕೂಡ ನಾವೇ ಮಾಡ್ತೀವಿ. ಅದೇನಾದಾಗಲಿ ಈ ಕೆಲಸ ನಾವು ಮಾಡೇ ಮಾಡ್ತೀವಿ. ಕಾಡು ಪ್ರಾಣಿಗೆ ಇವತ್ತು ನೀರು ಬೇಕೇ ಬೇಕು. ಇಲ್ಲಿ ಈ ಜಾಗ ಉಳಿಬೇಕು, ನಾವು ಉಳಿಸ್ತೀವಮ್ಮ. ನಿಮ್ಮ ಪರವಾಗಿ ನಿಂತಿರ್ತೀವಿ. ನಮಸ್ಕಾರಮ್ಮ.